ನಮ್ಮನ್ನು ನಾವು ಆರಾಧನೆಗೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ಇಂಥ ಒಳ್ಳೆಯ ಸಮಯದೊಳೆಂಬ ರಾಗದ ಮೂಲಕ ನಮ್ಮನ್ನು ನಾವು ಆರಾಧನೆಗೆ ಸಿದ್ಧಪಡಿಸಿಕೊಳ್ಳೋಣ. ಆರಾಧನೆಯನ್ನ ಆರಂಭ ಮಾಡೋಣ. ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಹುಡುಕುತ್ತಿರೆಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿರಿ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮ ಆಗಿರುವ ತ್ರೇಕ ದೇವರ ನಾಮದಲ್ಲಿ ಆಗಲಿ. ಆಮೇಲೆ ದೇವರ ಸ್ತೋತ್ರಕ್ಕಾಗಿ ಹಾಡುವಂತ ಸಂಗೀತದಲ್ಲಿ 101ನೇ ಸಂಗೀತವನ್ನ ರಾಗ ಮಾಡೋಣ. ಹಾಡುವಂತ ಸಂಗೀತ 101. ಇಂದು ಯೇಸು ಎದ್ದನು ಹಲ್ಲೆಲೂಯ, ಜಯ ಕ್ರಿಸ್ತನಿಗಾಯಿತು ಹಲ್ಲೆಲೂಯ. ಎಲ್ಲ ಚರಣಗಳನ್ನ ರಾಗ ಮಾಡೋಣ. ಎಂಬತ್ತಾರು ಬರ್ತದ.
ಪ್ರಾರ್ಥನೆ ಮಾಡೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಕರ್ತನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈಕೆಳಗರವೆಂದು ಆಗಿದ್ದೇವೆ. ಕರ್ತನ ಪರ್ವತವನ್ನ ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನಾಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರು ಮಾತನ್ನ ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟೇ ಆಜ್ಞಾ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಎಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿ ಕೊಡುವೆನು. ನಾನೇ ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಓ ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪ್ರಾರ್ಥನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ತಂದೆ, ವಿಶೇಷವಾಗಿ ಇಂದು ಮೃತ್ಯುಂಜಯಗೊಂಡಂತ ಯೇಸುವಿನ ಪವಿತ್ರ ದಿನವನ್ನಾಗಿ, ಕರ್ತನೆ, ಪುನರುತ್ಥಾನ ದಿನವನ್ನಾಗಿ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ, ದೇವ, ಯೇಸು ಕ್ರಿಸ್ತರು ಅನುಭವಿಸಿದಂತ ಆ ಶ್ರೇಷ್ಠವಾಗಿರುವಂತ ಆ ಒಂದು ಕಾರ್ಯವನ್ನ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ದೇವರೇ, ಅವರ ಮೂಲಕ ನಮಗೆ ಅನುಗ್ರಹಿಸಿಕೊಟ್ಟಂತ ಎಲ್ಲ ರಕ್ಷಣೆಗಾಗಿ ನಿನಗೆ ವಂದನೆಗಳು. ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ ಎಂಬ ದೂತನ ಮಾತನ್ನ ಕರ್ತನೆ ಕೇಳಿಸಿಕೊಂಡು ನಾವು ನಿನ್ನ ಆರಾಧಿಸುವುದರಲ್ಲಿಯೂ ನಿನ್ನ ಕೊಂಡಾಡುವುದರಲ್ಲಿಯೂ ನಮ್ಮನ್ನು ಕರ್ತನೆ ನಿನ್ನ ಆತ್ಮನ ಮೂಲಕ ಮುನ್ನಡೆಸು. ಇಂದಿನ ಆರಾಧನೆಯಲ್ಲಿ ತಲೆಬಾಗಿರುವಂತ ಪ್ರತಿಯೊಬ್ಬರನ್ನ ಆಗಿಂದ ಆರಾಧನೆಯಲ್ಲಿ ಓದಲ್ಪಡುವಂತ ವಾಕ್ಯವನ್ನ, ಧ್ಯಾನ ಮಾಡುವಂತ ವಿಷಯವನ್ನ ಎಲ್ಲವನ್ನು ಕೂಡ ನೀನು ಆಶೀರ್ವಾದ ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆರಾಧನೆಗೆ ಬರುವಂತವರು ಸಕಾಲದಲ್ಲಿ ಬಂದು ಸೇರಿ ಇನ್ನು ಆರಾಧಿಸುವಂತೆ ಇನ್ನು ಕೃಪೆ ನೀಡೆಂಬುದಾಗಿ ಪ್ರಾರ್ಥಿಸ್ತೇವೆ.
ಈ ಪುನರುತ್ಥಾನದ ಆಶೀರ್ವಾದವು ಕರ್ತನೆ ನಡೆದು ಬಂದಿರುವಂತೆಲ್ಲ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟು ಮಹಿಮೆ ಹೊಂದಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ಪ್ರಿಯರೇ, ಸರ್ವಶಕ್ತನಾದ ದೇವರ ಮುಂದೆ ನಾವು ನಮ್ಮ ಮನಶಾಂತಿಗೋಸ್ಕರ ಸಮಾಧಾನವನ್ನ ಕೋರಿ ಮೊಣಕಾಲೂರಿ ಮುಂದಿನ ಪಾಪದರಿಕೆಯನ್ನ ಎಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನಾಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸೋಣ. ಇನ್ನ ಆತ್ಮನ ವರಗಳನ್ನ ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನಾವು ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನ ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಾವು ಆತನಲ್ಲಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಒಟ್ಟಾಗಿ ಮುಂದಿನ ಪಾಪದರಿಕೆಯನ್ನು ಹೀಗೆ ಅರಿಕೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನ ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನ ಪರಿಹರಿಸಿ ನನ್ನನ್ನ ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು. ನನಗೆ ಅನುಗ್ರಹಿಸಿ ನನ್ನನ್ನ ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನ ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನ ಹುಟ್ಟಿಸಿ ನನಗೆ ಆಧಾರನಾಗು. ಆಮೇನ್. ಪಾಪಗಳನ್ನ ಅರಿಕೆ ಮಾಡಿದ ನಮಗೆ ದೇವರು ಹೇಳುವ ಆದರಣೆ ಮಾತನ್ನ ಕೇಳಿರಿ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನ ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲಾ ಪಾಪಗಳಿಂದ ಶುದ್ಧೀಕರಣ ಹೊಂದಿ ಶಾಂತ ಚಿತ್ತರಾಗಿ ನೀನು ಸೇರಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನ ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆಯವರು ಕೂತ್ಕೊಳ್ಬೇಕಾಗಿ ವಿನಂತಿ. ವಾಕ್ಯ ಪರಿಚಯದ ಓದಕ್ಕಿಂತ ಪೂರ್ವದಲ್ಲಿ ಈಗ ಒಂದು ವಿಶೇಷ ಗೀತೆಯನ್ನ ನಿತ್ಯ ಅನುಮೋದನೆಯಿಂದ ನಾವು ಆಲಿಸೋಣ. ಈಗ ಒಂದು ವಿಶೇಷ ಗೀತೆ. ನಗು ನಗುತ್ತಾ ನಲಿಯುವ ಬನ್ನಿರೋ, ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ನಗು ನಗುತ್ತಾ ನಲಿಯುವ ಬನ್ನಿರೋ, ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ಕರುಣೆಯುಳ್ಳ ದೇವರು ಕಾಪಾಡುವರು, ಕಣ್ಣೀರ ಒರೆಸುವನು. ಕರುಣೆಯುಳ್ಳ ದೇವರು ಕಾಪಾಡುವರು, ಕಣ್ಣೀರ ಒರೆಸುವನು. ಹಾಡೋಣ ಬನ್ನೀರೋ, ಸ್ತುತಿ ಮಾಡೋಣ ಬನ್ನೀರೋ. ಹಾಡೋಣ ಬನ್ನೀರೋ, ಸ್ತುತಿ ಮಾಡೋಣ ಬನ್ನೀರೋ. ಯೇಸುವನ್ನು ಪ್ರೀತಿಯಿಂದ ಕರೆಯೋಣ ಬಾ, ಆತನ ಕೃಪೆಯನ್ನು ಪಡೆಯೋಣ ಬಾ. ಯೇಸುವನ್ನು ಪ್ರೀತಿಯಿಂದ ಕರೆಯೋಣ ಬಾ, ಆತನ ಕೃಪೆಯನ್ನು ಪಡೆಯೋಣ ಬಾ. ಹಾಡೋಣ ಬನ್ನೀರೋ, ಸ್ತುತಿ ಮಾಡೋಣ ಬನ್ನೀರೋ. ಹಾಡೋಣ ಬನ್ನೀರೋ, ಸ್ತುತಿ ಮಾಡೋಣ ಬನ್ನೀರೋ. ಯೇಸುವಿನ ಮಾರ್ಗವೇ ಸತ್ಯ ಮಾರ್ಗ, ಎಂದೆಂದು ಅವರನ್ನು ನಂಬೋಣ ಬಾ. ಯೇಸುವಿನ ಮಾರ್ಗವೇ ಸತ್ಯ ಮಾರ್ಗ, ಎಂದೆಂದು ಅವರನ್ನು ನಂಬೋಣ ಬಾ. ಹಾಡೋಣ ಬನ್ನೀರೋ, ಸ್ತುತಿ ಮಾಡೋಣ ಬನ್ನೀರೋ. ಹಾಡೋಣ ಬನ್ನೀರೋ,
ಸ್ತುತಿ ಮಾಡೋಣ ಬನ್ನಿರೋ. ಯೇಸುವಿಗೆ ಸ್ತೋತ್ರವ ಹೇಳುವಾಗ ಎಂದೆಂದು ಸಮಾಧಾನ ಕಾಣುವೆನಿ. ಯೇಸುವಿಗೆ ಸ್ತೋತ್ರವ ಹೇಳುವಾಗ ಎಂದೆಂದು ಸಮಾಧಾನ ಕಾಣುವೆನಿ. ಹಾಡೋಣ ಬನ್ನಿರೋ, ಸ್ತುತಿ ಮಾಡೋಣ ಬನ್ನಿರೋ. ಹಾಡೋಣ ಬನ್ನಿರೋ, ಸ್ತುತಿ ಮಾಡೋಣ ಬನ್ನಿರೋ. ಯೇಸುವಿನ ರಕ್ತವನ್ನ ಚೆಲ್ಲೋಣ ಬಾ, ದೇಶವನ್ನ ಪರಿಶುದ್ಧ ಮಾಡೋಣ ಬಾ. ಯೇಸುವಿನ ರಕ್ತವನ್ನ ಚೆಲ್ಲೋಣ ಬಾ, ದೇಶವನ್ನ ಪರಿಶುದ್ಧ ಮಾಡೋಣ ಬಾ. ಹಾಡೋಣ ಬನ್ನಿರೋ, ಸ್ತುತಿ ಮಾಡೋಣ ಬನ್ನಿರೋ. ಹಾಡೋಣ ಬನ್ನಿರೋ, ಸ್ತುತಿ ಮಾಡೋಣ ಬನ್ನಿರೋ. ಯೇಸುವಿಗೆ ಸ್ತೋತ್ರವ ಹೇಳುವಾಗ ನೆಗೆ ಬಿದ್ದು ಓಡುವನು ಸೈತಾನನು. ಯೇಸುವಿಗೆ ಸ್ತೋತ್ರವ ಹೇಳುವಾಗ ನೆಗೆ ಬಿದ್ದು ಓಡುವನು ಸೈತಾನನು. ಹಾಡೋಣ ಬನ್ನಿರೋ, ಸ್ತುತಿ ಮಾಡೋಣ ಬನ್ನಿರೋ. ನಗು ನಗುತ್ತಾ ನಲಿಯುವ ಬನ್ನಿರೋ, ನಮ್ಮ ಯೇಸುವಿನ ಬಳಿಗೆ ಬನ್ನಿರೋ. ಕರುಣೆಯುಳ್ಳ ದೇವರು ಕಾಪಾಡುವರು, ಕಣ್ಣೀರ ಒರೆಸುವನು. ಹಾಡೋಣ ಬನ್ನಿರೋ, ಸ್ತುತಿ ಮಾಡೋಣ ಬನ್ನಿರೋ. ಎಲ್ಲರಿಗೂ ಪುನರುತ್ಥಾನ ಹಬ್ಬದ ಶುಭಾಶಯಗಳು. ಈ ದಿನಕ್ಕೆ ನೇಮಕವಾದ ವೇದ ಪಾಠದ ಮೊದಲನೇ ಭಾಗವು ಎಸ್ಕೇಲನ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ ವಚನ 1ರಿಂದ 14ರವರೆಗೆ. ಶ್ರೀ ಎಸ್ಕೇಲನ ಪ್ರವಾದನೆಯ ಗ್ರಂಥ 37ನೇ ಅಧ್ಯಾಯ ವಚನ 1ರಿಂದ 14ರವರೆಗೆ. ಒಣಗಿದ ಎಲುಬುಗಳ ಪುನರ್ಜೀವನ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತ ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು, ನಾನು, ಕರ್ತನಾದ ಯೆಹೋವನೇ, ನೀನು ಬಲ್ಲೆ ಎಂದು ಉತ್ತರ ಕೊಟ್ಟನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಆ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು. ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳ್ಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಟಕಟಕ ಎನ್ನುತ್ತಾ ಎಲುಬುಗಳು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲುದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ. ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬಿಸಿ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು
ನಾನು ಅಪ್ಪಣೆಯಂತೆ ನುಡಿದೆನು. ಈಗೋ ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ, ಈ ವಂಶೀಯರು, ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದನು. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ, ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರೆ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ ಎಂಬುದೇ. ಹಾಡುವ ಸಂಕೀರ್ತನೆ. ಇಲ್ಲಿ 6ನೇ ಸಂಕೀರ್ತನೆಯನ್ನ ರಾಗ ಮಾಡೋಣ. ಹಾಡುವ ಸಂಕೀರ್ತನೆ 6. ಪರಮ ಪೂಜ್ಯ ನರತೇಜ ಕರೆಯ ಕರ್ತನೆ, ಹಿರಿಯ ರಾಜ್ಯ ಪ್ರಜೆಗಳೆಲ್ಲ ತೆರೆಗೆ ಮನೆಯಲ್ಲಿ. ಆರಂಭದ 2 ಚರಣಗಳನ್ನ ರಾಗ ಮಾಡೋಣ. ಈಗ ಕೀರ್ತನ ಸಂಗ್ರಹ ಓದಲ್ಪಡುವುದು. ಸಭೆಯವರು ಎದ್ದು ನಿಂತುಕೊಳ್ಳಬೇಕಾಗಿ. ಕೀರ್ತನ ಬರೆದ ಪತ್ರಿಕೆ 49ನೇ ಅಧ್ಯಾಯ. ಕೀರ್ತನೆಗಳು 49ನೇ ಅಧ್ಯಾಯ.
ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳರೇ ಕಿವಿಗೊಡಿರಿ. ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ದ್ವೇಷಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದೇಕೆ? ಬಹಳ ಆಸ್ತಿವಂತರೆಂದು ಇದ್ದಾರೆ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ಅವನ ಪ್ರಾಣವನ್ನು ಬಿಡಿಸಿದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಡಬೇಕು. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂತವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿತ್ಯ ನಿವಾಸ ಸ್ಥಾನ. ಸ್ಥಿರವಿಲ್ಲ, ಪಶುಗಳಂತೆ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವವರಿಗೂ ಇದೇ ಗತಿ. ಮೂರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಲ್ಪಡುವರು. ಮೃತ್ಯುವೇ ಅವರ ಪಾಲಕನು. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ಕಾಲದಲ್ಲಿ ಅನಾಹುತರು ಅವರ ಮೇಲೆ ದುರಿತವನ್ನು ನಡೆಸುವರು. ಆದರೆ ದೇವರು ತನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಅವನು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರನಷ್ಟೇ, ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಸಿರಿ ಬಂದಾಗ ಗಳಿಕೆ ತಪ್ಪದು ಎಂಬಂತೆ ಆತ್ಮಸ್ಥಿತಿಯಿಂದಲೂ ಜನಸ್ಥಿತಿಯಿಂದಲೂ ಕೂಡಿದವನಾದರು. ಪಿತೃಗಳ ಬಳಿಗೆ ಸೇರಿ ಅವರಂತೆ ಎಂದಿಗೂ ಬೆಳಕನ್ನು ಕಾಣದೇ ಇರುವನು. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಮದುವೆಯಿದ್ದರೂ ಪಶುಗಳಂತೆ ಇಲ್ಲವಾಗುತ್ತಾನೆ. ಪುನರುತ್ಥಾನದ ಹಬ್ಬದ ಈ ಆರಾಧನೆಗೆ ನೇಮಕವಾದ ಪಾರಾಯಣ ಪಾಠದ 3ನೇ ಭಾಗವು ಅದು ಸುವಾರ್ತ ಪಾರಾಯಣ ಪಾಠದಲ್ಲಿ ಬರೆಯಲ್ಪಟ್ಟಿದೆ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 11ನೇ ವಚನದವರೆಗೆ. ಶ್ರೀ ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನದಿಂದ 11 ವಚನಗಳವರೆಗೆ. ಓದುವ ದೇವರ ವಾಕ್ಯವನ್ನ ಆಲಿಸೋಣ. ಸ್ತ್ರೀಯರು ಯೇಸುವಿನ ಸಮಾಧಿಯು ಖಾಲಿಯಾಗಿರುವುದನ್ನು ಕಂಡು ದೂತರ ದರ್ಶನವನ್ನ ನೋಡಿದರು. ಸಬ್ಬತ್ತಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು, ಸಲೋಮಿಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನ ಕೊಂಡರು. ಮತ್ತು ವಾರದ ಮೊದಲನೇ ದಿನ ಬೆಳಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರು ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇರಲಾಗಿ ತಲೆ ಎತ್ತಿ ನೋಡಿ ಆ ಕಲ್ಲು ಉಳಿಸಲ್ಪಟ್ಟಿರುವುದನ್ನು ಕಂಡರು. ಅವರು ಸಮಾಧಿಯೊಳಕ್ಕೆ ಹೋಗಿ ಒಬ್ಬ ಯೌವನಸ್ಥನು ಬಿಳಿಯಂಗಿಯನ್ನು ತೊಟ್ಟುಕೊಂಡು ಬಲಗಡೆ ಕೂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದರು. ಅವನು ಅವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನ ಹುಡುಕುತ್ತೀರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ. ಆತನನ್ನು ಇಟ್ಟಿದ್ದ ಸ್ಥಳವು ಇದೇ, ನೋಡಿರಿ. ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನ ಕಾಣುವಿರಿ ಎಂದು ತಿಳಿಸಿರಿ ಎಂದು ಹೇಳಿದನು. ಅವರು ಭ್ರಮೆ ಹಿಡಿದವರಾಗಿ ನಡುಗುತ್ತಾ ಹೊರಗೆ ಬಂದು ಸಮಾಧಿಯ ಬಳಿಯಿಂದ ಓಡಿ ಹೋದರು. ಅವರು ಹೆದರಿಕೊಂಡದರಿಂದ ಯಾರಿಗೂ ಏನು ಹೇಳಲಿಲ್ಲ. ಯೇಸು ಜೀವಿತನಾಗಿ ಎದ್ದ ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡನು. ವಾರದ ಮೊದಲನೇ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದು ಮಗ್ದಲ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನ ಬಿಡಿಸಿದ್ದನು. ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನ ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಇವರು ಹಂಬಲಿಸುತ್ತಾ ಅಳುತ್ತಾ ಕೂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ ಎನ್ನುವಂಥದ್ದೇ. ಇಂದು ನೇಮಕವಾದ 3 ಪಾರಾಯಣ ಪಾಠದ ಭಾಗವು ಮುಕ್ತಾಯವಾಯಿತು.
ನಾವೆಲ್ಲರೂ ಒಟ್ಟಾಗಿ ನಾವು ನಂಬಿರುವಂತಹ ಅಪೊಸ್ತಲಿಕ ವಿಶ್ವಾಸ ಪ್ರಮಾಣವನ್ನ ಒಮ್ಮನಸ್ಸಿನಿಂದ ಹೀಗೆ ಅರಿಕೆ ಮಾಡೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯ ದೇವರು ನಂಬುತ್ತೇನೆ. ಆತನು ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಕ್ರಿಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವನವೆಂಬುದನ್ನ ನಂಬುತ್ತೇನೆ. ಆಮೇನ್. ಸಭೆಯವರು ಕೂತ್ಕೊಳ್ಬೇಕಾಗಿ ವಿನಂತಿ. ಆರಾಧನೆಗೆ ಕೂಡಿ ಬಂದ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನ, ಹಬ್ಬದ ವಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸುವನಾಗಿದ್ದೇನೆ. ಸಭಾ ಪ್ರಕಟಣೆ ಓದಲ್ಪಡುವುದು. ಮೊದಲನೇದಾಗಿ ಕಳೆದ ಭಾನುವಾರದ ಆರಾಧನೆ ಕಾಣಿಕೆ 1,913 ರೂಪಾಯಿ. ಕಳೆದ ವಾರದಲ್ಲಿ ನಡೆಯಲ್ಪಟ್ಟಂತ ಪ್ರತಿದಿನದ ಪಾವನದ ದಿನಗಳಲ್ಲಿ ನಡೆಯಲ್ಪಟ್ಟಂತ ಆರಾಧನೆ ಕಾಣಿಕೆಗಳ ವಿವರ ಹೀಗಿದೆ. ಸೋಮವಾರದ ಆರಾಧನೆ ಕೂಡಿಕೆಯಾದಂತ ಕಾಣಿಕೆ 385 ರೂಪಾಯಿ. ಎರಡನೇದಾಗಿ ಮಂಗಳವಾರದ ಆರಾಧನೆಯಲ್ಲಿ ಕೂಡಿಕೆಯಾದಂತ ಕಾಣಿಕೆ 375 ರೂಪಾಯಿ. ಬುಧವಾರದ ಆರಾಧನೆಯಲ್ಲಿ ಕಾಣಿಕೆ 234 ರೂಪಾಯಿ. ಗುರುವಾರದ ಆರಾಧನೆಯಲ್ಲಿ ಕೂಡಿಕೆಯಾದಂತ ಕಾಣಿಕೆ 533 ರೂಪಾಯಿ. ಶುಭ ಶುಕ್ರವಾರದ ಆರಾಧನೆಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ನಡೆಸಲ್ಪಟ್ಟಂತ ಶುಭ ಶುಕ್ರವಾರದ ಆರಾಧನೆಯಲ್ಲಿ ಕೂಡಿಕೆಯಾದಂತ ಕಾಣಿಕೆ 1,335 ರೂಪಾಯಿ. ಯೇಸು ಕ್ರಿಸ್ತರ ಕ್ಷಮೆ, ಮರಣ, ಪುನರುತ್ಥಾನದ ಆರಾಧನೆಗಳಲ್ಲಿ ಪಾಲು ತೆಗೆದುಕೊಂಡಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ತಿಳಿಸುವನಾಗಿದ್ದೇನೆ. ಅದೇ ರೀತಿಯಲ್ಲಿ ಶುಭ ಶುಕ್ರವಾರದ ಆರಾಧನೆಯಲ್ಲಿ ವಾಕ್ಯ ಸಂದೇಶವನ್ನು ನೀಡಿದಂತವರಿಗೆ ಸಂದರ್ಭದಲ್ಲಿ ವಂದನೆಗಳನ್ನ ತಿಳಿಸುತ್ತೇನೆ. ಹಾಗೆ ಕ್ಷಮವಾರದಲ್ಲಿ ಅನೇಕ ಸಾರಿ ಸಭೆಯ ಸದಸ್ಯರುಗಳು ಆರಾಧನೆ ನಡೆಸುತ್ತಾ ವಾಕ್ಯ ಸಂದೇಶವನ್ನು ನೀಡಿದಂತ ಪ್ರತಿಯೊಬ್ಬರನ್ನ ಹೆಸರುಗೊಂಡು ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ತಿಳಿಸುವನಾಗಿದ್ದೇನೆ. ವಿಶೇಷವಾಗಿ ಖರ್ಜೂರ ಕರಿಗಳ ಭಾನುವಾರದಂದು ಸಭೆಯಲ್ಲಿ ಅನೇಕರು ಪ್ರಿಯರು ಮುಂದೆ ಬಂದು ಖರ್ಜೂರ ಗರಿಗಳನ್ನು ತರುವುದರಲ್ಲಿಯೂ ಹಾಗೂ ಆಲಯವನ್ನು ಶೃಂಗರಿಸುವುದರಲ್ಲಿಯೂ ತಾವು ತಮ್ಮದೇ ಆಗಿರುವಂತ ಸಮಯವನ್ನ ಸೇವೆಯನ್ನು ಮಾಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ ಅವರು ಕೂಡ ವಂದನೆಗಳನ್ನ ತಿಳಿಸುವನಾಗಿದ್ದೇನೆ. ಹಾಗೆ ಪುನರುತ್ಥಾನದ ಹಬ್ಬದ ನಿಮಿತ್ತವಾಗಿ ದೇವಾಲಯವನ್ನ ನಿನ್ನೆ ದಿನ ಶೃಂಗರಿಸಿದಂತ ಹೂಗಳ ಮೂಲಕ ಶೃಂಗರಿಸಿದಂತ ಎಲ್ಲ ಪ್ರಿಯರಿಗೆ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನ ತಿಳಿಸುವನಾಗಿದ್ದೇನೆ. ತಮ್ಮದೇ ಆಗಿರುವಂತ ಅಮೂಲ್ಯ ಸಮಯವನ್ನು ನೀಡಿದ್ದೀರಿ. ದೇವರು ನಿಮ್ಮನ್ನ, ನಿಮ್ಮ ಸೇವೆಯನ್ನ ಆಶೀರ್ವಾದ ಮಾಡಲೆಂಬುದಾಗಿ ನಾನು ಹಾರೈಸುವನಾಗಿದ್ದೇನೆ. ಇಲ್ಲಿಗೆ ಪ್ರಕಟಣೆಗಳು ಮುಕ್ತಾಯವಾದವು.
ರೂಪಾಯಿನ ಇಮಾನುವೇಲ್ ಗಡಮಾನವರು 200 ರೂಪಾಯಿನ ಸುವರ್ಣ ಗಡಮಾನ 200 ರೂಪಾಯಿ, ಹನುಮಂತ ಅವರು ಇವರು 200 ರೂಪಾಯಿ, ಮರಿಯಮ್ಮ ಬಲಮೀರು 500 ರೂಪಾಯಿಗಳನ್ನು, ಜಯಶೀಲಾ ಮಡೇಕರ್ 200 ರೂಪಾಯಿಗಳು, ಸತ್ಯವತಿ ಕತ್ತಬೆನ್ನೂರಿವರು 200 ರೂಪಾಯಿಗಳನ್ನು, ಎಸ್ತೇರ್ ಮೋಹನ್ ಕುಮಾರ್ ಇವರು 200 ರೂಪಾಯಿಗಳನ್ನ, ಕ್ರಿಸ್ಟಿನ್ ಕಾಲ್ಕಾಟ್ ಇವರು 200 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೂವಿನ ಮಾಲೆಗಾಗಿ ಹೂಡಿಕೆಯಾದಂತಹ ಹಣ 2,100 ರೂಪಾಯಿ. ಇದನ್ನ ನಾವು 1 ರೂಪಾಯಿ ಖರ್ಚು ಮಾಡಿದ್ವಿ. ಯಾಕಂದ್ರ ಮಾಧುರಿ ದೇವದವ್ರ ಮೇಡಮ್ ಅವ್ರು ಏನ್ ಮಾಡಿದ್ರು ಅಂದ್ರೆ ನಿನ್ನೆ ಬೆಳಗ್ಗೆ ಏನ್ ಮಾಡಿದ್ರು ಅವರು 4 kg ಹೂಗಳನ್ನ ತೆಗೆದುಕೊಂಡು ಅವ್ರ ಊರಿಗೆ ಹೋಗೋದಿತ್ರಿ, ಕುಂದಾಪುರಿಗೆ ಹೋಗೋದಿತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ನಾವು ಹೂಗಳನ್ನ ಶ್ರೀಗಸ್ ಕಡೆ ಕೊಟ್ಟಿದ್ವಿ. ಅವ್ರು ತೆಗೆದುಕೊಂಡು ನಾವು ಆಲಯನ ಶೃಂಗರಿಸಿದ್ವಿ. ನಾವು ವಾಪಸ್ ಹೂವನ್ನ ಕೇಳಿದಾಗ ಹೂ ನಮ್ಗೆ ಸಿಗ್ಲಿಲ್ಲ. ಅದಕ್ಕೋಸ್ಕರ ನಾವು ಆಲಯನ ಏನಂದ್ರೆ ಆಲಯಕ್ಕಾಗಿ ನೀವು ಏನ್ ಮಾಲಿಗಾಗಿ ಕೊಟ್ಟಿದ್ರಲ್ಲ, ಹೂವಿನ ಮಾಲಕ್ಕಾಗಿ ಹಣವನ್ನ ಕೊಟ್ಟಿದ್ರಲ್ಲ, ಆ ಹಣ ನನ್ನ ಬಳಿಯಲ್ಲೇ ಐತಿ. ಸೇವೆಗಳು ಕೇವಲ ನೀವು ಕೊಡೋ ಹಣ ನಾವು ವಾಪಸ್ ಕೊಡ್ತೀವಿ. ಅದು ಮತ್ತೆ ಸೇವೆ ಆಗಿ ಇಲ್ಲ ಅಂದ್ರೆ ಅದು ನಮ್ಮ ಹತ್ರ ಇದೆ. ಇದು ನಿಮ್ಗೆ ಬೇಕಾದ ವಿಷಯ. ಇನ್ನು ಮಹಿಳಾ ಆಯೋಗದ ಡಬ್ಬಿ ಸ್ಟೀಲ್ ಡಬ್ಬಿಯನ್ನ 10 ಜನ ತೆಗೆದುಕೊಂಡಿದ್ದೀವಿ. ಅವ್ರು ಯಾರೆಲ್ಲ ನೇಮ ಮಾಲಿ, ಸುರೇಖ ಕತ್ತೆಬೆನ್ನು, ಮಾಧುರಿ ದೇವದರ್ ಅವರು, ಸುವರ್ಣ ಮಾಲಿ, ಚೆನ್ನಮ್ಮ ನಿಜನ್, ಹನುಮಂತ ಆರು, ಆಮೇಲೆ ರೂತ್ ಎಡ್ವರ್ಡ್ ಕಾಲ್ಕಾಲ್, ಕ್ರಿಸ್ಟಿನಾ ಕಾಲ್ಕಾಲ್, ರೋಮಿಲಾ ದೊಡ್ಡಮನೆ, ಇವರು ಎಲ್ಲರಿಗೂ ಸೇರಿ 10 ಡಬ್ಬಿಗಳನ್ನ 1,000 ರೂಪಾಯಿಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಡಯಾಲಿಸಿಸ್ಗೆ ಮಹಿಳಾ ಕೂಟದ ಪರವಾಗಿ ಅದನ್ನ ಡಯಾಲಿಸಿಸ್ಗೆ ಕಳಿಸಿದ್ವಿ. ನೆಕ್ಸ್ಟ್ ಏನಂದ್ರ ಈ ದಿನ ಉಪಹಾರದ ವ್ಯವಸ್ಥೆಗಾಗಿ ಒಬ್ಬರ ವಿಶ್ವಾಸಿಗಳು ಏನಂದ್ರೆ ನಾಗಪ್ಪ ದುರ್ಗನವರು ಸಾಕಿನ ಕುಳೇನು ಇವ್ರು 1,000 ರೂಪಾಯಿಗಳನ್ನ ಕೊಟ್ಟಿದ್ದೀರಿ. ಈ 1,000 ರೂಪಾಯಿದೊಳಗೆ ಏನಂದ್ರೆ ನಾವು ಟಿಫನ್ ಮಾಡಿಸ್ಬೇಕು, ಆಮೇಲೆ ಯೋಚನೆಗಳು ಮಾಡಿದೀವಿ. ಮಾಡೋಣಂತ ಬಹಳಷ್ಟು ಜನ ಉತ್ಸುಕತೆಯಿಂದ ಬಂದಿದ್ರು. ಆದ್ರ ಅನಿವಾರ್ಯ ಕಾರಣಗಳಿಂದ ನಮ್ಗೆ ಮಾಡ್ಲಿಕ್ಕಾಗ್ಲಿಲ್ಲ. ಯಾಕಂದ್ರೆ ನಾವು ರಾತ್ರಿ 10ವರೆಗೆ ಇದನ್ನ ಡೆಕೋರೇಷನ್ ಮಾಡಿದ್ವಿ. ಅಲ್ಲಿ ಎಲ್ಲಾ ಡೆಕೋರೇಷನ್ ಮಾಡ್ತೀವಿ ಅಂತ ಬಂದ್ರು. ಶಿಗಾದಿಂದ ಅವ್ರು ಬರ್ಬೇಕಂದ್ರೆ ಅವ್ರು ವಾಪಸ್ ಹೋಗ್ಲಿಕ್ಕೆ ಅವ್ರಿಗೆ ತೊಂದರೆ ಆಗ್ತೈತೆ ಅಂತ ನಾವು ಅವ್ರನ್ನ ಕರೀಲೇ ಇಲ್ಲ. ಫೋನ್ ಮಾಡಿ ಕೇಳಿದ್ರಿ, ಅಡಿಗೆ ಮಾಡೋಂಥವ್ರು ಕೇಳಿದ್ರು. ನಾವು ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಎಲ್ಲಾ ಬಂದಂತ ಪ್ರತಿಯೊಬ್ಬರು ಬಂದ್ ವ್ಯವಸ್ಥೆಯನ್ನ ಅಂದ್ರೆ 400 ರೂಪಾಯಿಗಳನ್ನ ಜಯಶೀಲಾ ಮಡೇಕರ್ ಅವರಿಗೆ ನಾವು ಕೊಟ್ಟಿದ್ವಿ. ಏನಂದ್ರೆ ಹಾಲು, ಸಕ್ಕರೆ, ಚಾಪುಡಿ ಇವುಗಳನ್ನ ತರ್ಲಿಕ್ಕೆ ಅವ್ರಿಗೆ ನಾವು 400 ರೂಪಾಯಿಗಳನ್ನ ಕೊಟ್ಟಿದ್ದೇನೆ. ಆಮೇಲೆ ಶ್ರೀ ವಿವೇಕಾನಂದ ಎಸ್ ಕತ್ತೆಬೆನ್ನೂರು ಇವರು ಏನಂದ್ರೆ 600 ರೂಪಾಯಿಗಳಿಂದ ಏನಂದ್ರೆ ಬಣ್ಣನ ತರ್ಲಿಕ್ಕೆ ಅವರು ವ್ಯವಸ್ಥೆನ ಮಾಡಿದ್ರು. ಇನ್ನೂ ಹೆಚ್ಚಿನ ಏನಾದ್ರೂ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂದ್ರೆ ನನ್ನ ಹತ್ರ ಬಂದು ನೀವು ಸಂಪರ್ಕಿಸಬೇಕಾಗಿ ಸಭೆಯಾದ ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇನೆ. ಇಲ್ಲಿಗೆ ಸಭಾ ಪ್ರಕಟಣೆಗಳು ಮುಕ್ತಾಯ. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈಗಾಗಲೇ ಸಭಾ ಹಿರಿಯರಿಂದ ಹೇಳಲ್ಪಟ್ಟಂತೆ ಪ್ರಕಟಣೆ ಮೂಲಕ ನಾನು ಕೂಡ ವಂದನೆಗಳನ್ನು ತಿಳಿಸ್ತೇನೆ ಸಭಾ ಹಿರಿಯರಿಗೆ. ಹಾಗೂ ಹೂವಿಗೋಸ್ಕರ ತಮ್ಮದೇ ಆಗಿರುವಂತಹ ದೇಣಿಗೆಗಳನ್ನ ನೀಡಿದ್ದೀರಿ. ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಹಾಯ ನೀಡಿದಂತ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಮಾಧುರಿ ಮೇಡಮ್ ಅವ್ರಿಗೂ ಕೂಡ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಆರಾಧನೆ ತರುವಾಯ ಈಗಾಗಲೇ ಸಭೆ ಹೇಳಿದಂಗೆ ಉಪಹಾರ ಇದೆ, ಚಿಕ್ಕದು, ಅದನ್ನ ತಾವುಗಳು ಸೇವಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಅವರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುವನಾಗಿದ್ದೇನೆ. ಒಂದು ಪೋಸ್ಟ್ ಸಭಾಪಾಲಕರ ಬಳಿಗೆ ಬಂದಿದೆ. ಇದನ್ನ ಯಾರಿಗೆ ಸಂಬಂಧಪಟ್ಟಿದ್ದೀರೋ ಅದನ್ನ ತಾವು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇವರಿಗೆ ಮದರ್ ತೆರೆಸಾ ಕ್ರೈಸ್ಟ್ ಮಹಿಳಾ ನಿಯರ್ ಗುರುಕೃಪಾ ಚರ್ಚ್, ಡಾಕ್ಟರ್ ದೇವದರ್ ಕಂಪೌಂಡ್, ಹಾವೇರಿ ಎಂಬುದಾಗಿ ಒಂದು ಪೋಸ್ಟ್ ಬಂದಿದೆ. ಇದನ್ನ ತಾವುಗಳು ಇದನ್ನ ಯಾರು ಸಂಬಂಧಪಟ್ಟ ಎಡ್ವರ್ಡ್ ಪೋಸ್ಟರ್ನ ಎಡ್ವರ್ಡ್ ತಗೊಂಡಿದ್ದಾರೆ. ಇರ್ಲಿ, ಅದು ನನಗೆ ಬಂದು ತಲುಪಿದ್ರಿಂದ ನಾನು ಪ್ರಕಟಿಸಬೇಕಾಯಿತು, ಕ್ಷಮಿಸಿ.
ಇಲ್ಲಿಗೆ ಸಭಾ ಪ್ರಕಟಣೆಗಳು ಮುಕ್ತಾಯವಾದವು. ಹಾಡುವಂತ ಸಂಕೀರ್ತನೆಯಲ್ಲಿ 77ನೇ ಸಂಕೀರ್ತನೆಯನ್ನ ಆಗ ಮಾಡೋಣ. ಹಾಡುವಂತ ಸಂಕೀರ್ತನೆ 77. ಜಯಪ್ರದ ಯೇಸುವಿನ ಉತ್ಥಾನವು ಬಗೆಹರಿಸಿತು ಮಹಿಮೆಯುಳ್ಳ. ಸಾಕಷ್ಟು ಚರಣಗಳನ್ನ ಭಾಗ ಮಾಡೋಣ. ಆಗ ಕಾಣಿಕೆ ಕೂಡಿಸಲ್ಪಡುತ್ತೆ.
ಪರಮ ಪ್ರೀತಿ ಸ್ವರೂಪನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕೃತಜ್ಞತೆಗಳನ್ನ ಸಮರ್ಪಿಸುತ್ತೇವೆ. ದೇವ, ಈ ಪುನರುತ್ಥಾನದ ಹಬ್ಬದಂದು ನಾವು ಕೃತಜ್ಞತಾ ಪೂರ್ವಕವಾಗಿ ನಿನ್ನ ಆರಾಧಿಸುತ್ತಾ, ನಿನ್ನ ಘನಪಡಿಸುತ್ತಾ, ನೀನು ನಮಗೋಸ್ಕರ ಕೈಕೊಂಡಿರುವಂತ ರಕ್ಷಣಾ ಕಾರ್ಯಕ್ಕಾಗಿ ವಂದನೆಗಳನ್ನ ತಿಳಿಸುತ್ತೇವೆ. ದೇವ, ಯೇಸು ಕ್ರಿಸ್ತನನ್ನ ಮರಣಕ್ಕೆ ಕರ್ತನೆ ನುಂಗಿಕೊಳ್ಳದೆ ದೇವ ಮರಣವನ್ನ ಜಯಿಸಿ ಎದ್ದು ಬಂದಾತನಾಗಿರುವಂತ ಯೇಸು ಕ್ರಿಸ್ತನನ್ನ ನಾವು ಹೃದಯಪೂರ್ವಕವಾಗಿ ಆರಾಧಿಸ್ತೇವೆ, ಕೊಂಡಾಡುತ್ತೇವೆ. ಕೂಡಿ ಬಂದಂತ ನಾವೆಲ್ಲರೂ ದಾವಿದ ಕುಮಾರನಿಗೆ ಜಯ ಎಂಬುದಾಗಿ ನಾವು ಜಯದ ಗೀತೆಗಳನ್ನ ಆರಾಧನೆಗಳನ್ನ ಸ್ವಾಮಿ ಸಮರ್ಪಿಸುವರಾಗಿದ್ದೇವೆ. ದೇವ, ಆತನು ಇಲ್ಲಿ ಇಲ್ಲ, ಆತನು ಸತ್ತರೊಳಗಿಂದ ಎದ್ದಿದ್ದಾನೆ ಎಂಬ ದೇವದೂತನ ವಾಣಿಯನ್ನು ಕೇಳಿಕೊಂಡು ನಾವು ಕೂಡ ಕರ್ತನೆ ನಿನ್ನ ಬಳಿಗೆ ಬಂದು ನಿನ್ನ ಆರಾಧಿಸುವುದರಲ್ಲಿ ಕೊಂಡಾಡುವುದರಲ್ಲಿ ಕರ್ತ ನಮ್ಮನ್ನು ಮುನ್ನಡೆಸು. ನಿನ್ನ ಭಕ್ತರು ನಿನ್ನ ಆಲಯಕ್ಕೆ ಬಂದು ಸ್ವಾಮಿ ಈ ಕಾಣಿಕೆಗಳನ್ನು ಸಮರ್ಪಿಸಿದ್ದಾರೆ. ಈ ಕಾಣಿಕೆ ಮಾಡು, ಈ ಕಾಣಿಕೆ ಅದನ್ನು ಸೇವೆಯಲ್ಲಿ ಬಳಸಲ್ಪಡುವಂತೆ ಕೃಪೆ ಕೊಟ್ಟು ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಂದಿನ ಆರಾಧನೆಗೆ ಕಾರಣಾಂತರದಿಂದ ಸ್ವಾಮಿ ಹಾಗೂ ಕರ್ತ ಆ ಬರದೇ ಇರುವಂತವರನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಅವರಿರುವಂತಹ ಸ್ಥಳದಲ್ಲಿ ಕರ್ತನೆ ನೀನು ಕೃಪಾಶೋಧನೆ ನೀಡಿ ಸ್ವಾಮಿ ಪುನರುತ್ಥಾನದ ಆಶೀರ್ವಾದವನ್ನು ದಯಪಾಲಿಸಿಕೊಡು. ಹಾಗೆ ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನ ಮದುವೆ ವಾರ್ಷಿಕೋತ್ಸವನ್ನ ಕಂಡಂತವರಿಗಾಗಿ ನಿಮಗೆ ಸ್ತೋತ್ರ ಸಮರ್ಪಿಸ್ತೇವೆ. ದೇವ, ಜನ್ಮದಿನವನ್ನು ಕಂಡಂತವರ ವಿಷಯದಲ್ಲಿ ಅವ್ರಿಗೆ ಬೇಕಾಗಿರುವಂತ ನಿನ್ನ ಆರೋಗ್ಯವನ್ನ ನಿನ್ನ ಬಲವನ್ನ ಕರ್ತನೆ ಅನುಗ್ರಹಿಸಿಕೊಡು. ಕುಟುಂಬದ ಬಾಳ್ವೆಯಲ್ಲಿ ಕರ್ತನೆ ಮತ್ತೊಂದು ವರ್ಷ ಕಂಡಂತ ಪ್ರಿಯ ದಂಪತಿಗಳನ್ನು ಕೂಡ ನಿನ್ನ ಆಶೆಯನ್ನು ತುಂಬಿಸು. ಕುಟುಂಬದಲ್ಲಿ ಕರ್ತನೆ ಅವರು ಸಂತೋಷವಾಗಿ ಮುನ್ನಡೆಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ವಿಶೇಷ ದಿನಗಳನ್ನು ಕಂಡಂತವರಿಗಾಗಿ ನಿಮಗೆ ಸ್ತೋತ್ರವನ್ನು ತಿಳಿಸ್ತೇವೆ ಸ್ವಾಮಿ. ಯಾರು ಕಾಯಿಲೆ, ಕಷ್ಟ, ಕಣ್ಣೀರು, ಚಿಂತೆಯಿಂದ ಕರ್ತನೆ ಬಳಲ್ತಾ ಇದ್ದಾರೆ ಸ್ವಾಮಿ, ಅನೇಕ ವಿಧವಾಗಿರುವಂತಹ ಸ್ವಾಮಿ ಸಮಸ್ಯೆಗಳಿಂದ ಇದ್ದಾರೋ ಅವರೊಟ್ಟಿಗೆ ನಿಂತುಕೊಂಡು ಕರ್ತನೆ ಸಮಸ್ಯೆಗಳಿಗೆ ಸಮಾಧಾನ ಕೊಟ್ಟು ಸ್ವಾಮಿ ಪರಿಹಾರ ನೀಡಿ ನೀನು ಮಹಿಮೆ ಹೊಂದಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅನಾರೋಗ್ಯದಲ್ಲಿ ಕರ್ತನೆ ಆಸ್ಪತ್ರೆಯಲ್ಲಿರುವಂತರು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ನಿನ್ನ ದಯಾ ದೃಷ್ಟಿಯಿಂದ ನೋಡಿ ಸ್ವಾಮಿ ಅವರನ್ನು ಕರ್ತನೆ ನೀನು ಮುಟ್ಟು ಆಶ್ರಯಿಸು. ತಿರುಗಿ ಕರ್ತನೆ ತಮ್ಮ ಕುಟುಂಬಗಳಿಗೆ ಬಂದು ತಮ್ಮ ಬದುಕನ್ನು ಆರಂಭಿಸುವಂತೆ ನೀನು ದಯ ತೋರೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಸಂದರ್ಭದಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದವರೆಲ್ಲ ಪ್ರಾರ್ಥನೆ ವಿಜ್ಞಾಪನೆ ಕೇಳು ಸ್ವಾಮಿ. ದೇವರೇ, ವಿಶೇಷವಾಗಿ ಕರ್ತನೆ ಇರಾಕ್, ಇಸ್ರಾಯೇಲ್, ಅಮೆರಿಕ ಈ ಒಂದು ದೇಶಗಳ ಮಧ್ಯದಲ್ಲಿ ನಡೀತಾ ಇರುವಂತಹ ಸ್ವಾಮಿ ಯುದ್ಧವನ್ನು ನಾವು ಬಲ್ಲವರಾಗಿದ್ದೇವೆ. ಈ ಒಂದು ಯುದ್ಧದಿಂದ ಕರ್ತನೆ ಅನೇಕರು ಸಮಸ್ಯೆಗಳಲ್ಲಿದ್ದಾರೆ, ಅನೇಕರು ಪ್ರಾಣ ಹಾನಿಯನ್ನು ಹೊಂದಿದ್ದಾರೆ ಸ್ವಾಮಿ. ಸಾವನ್ನು ಕೂಡ ಸ್ವಾಮಿ ಅವರು ಮರಣದ ಹಾಸಿಗೆಯಲ್ಲಿದ್ದಾರೆ. ದೇವ, ಈ ಸಂದರ್ಭದಲ್ಲಿ ದೇಶಗಳ ಮಧ್ಯದಲ್ಲಿ ನಾಯಕರೊಟ್ಟಿಗೆ ನಿಂತುಕೊಂಡು ಸ್ವಾಮಿ ವಿಶ್ವ ಶಾಂತಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿನ್ನ ಶಾಂತಿಯನ್ನ ಅನುಗ್ರಹಿಸಿಕೊಟ್ಟು ನಡೆಯಿತು. ಈಗಲೂ ದೇವ, ಈ ಕಾಣಿಕೆಯೊಟ್ಟಿಗೆ ನಮ್ಮೆಲ್ಲರೂ ನಿನ್ನಷ್ಟಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನೀವೇ ನಮ್ಮನ್ನು ಕರ್ತನೆ ನಿನ್ನ ವಾಕ್ಯದ ಮೂಲಕ ಬಲಪಡಿಸು, ಆಶೀರ್ವದಿಸು. ಪುನರುತ್ಥಾನದ ನಿರೀಕ್ಷೆಯನ್ನು ಕೂಡ ನಮ್ಮೆಲ್ಲರೂ ನೀನು ಹುಟ್ಟಿಸಿ ಪೂರೈಸಿ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಮಗನು, ನಮ್ಮ ರಕ್ಷಕನು, ಕಾರ್ಯಕರ್ತನು, ಕ್ರೂಜಿತನಾಗಿ ಪುನರುತ್ಥಾನಗೊಂಡಿರುವಂತ ಯೇಸುವಿನ ನಾಮದಲ್ಲಿ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ತಂದೆ, ಆಮೆನ್. ನಾವು ಹಾಗೆ ನಿಂತುಕೊಂಡಿರುವಾಗ ಬಾಯಾರದ ಜಿಂಕೆ ಈ ಒಂದು ಗೀತೆಯನ್ನ ರಾಗ ಮಾಡೋಣ, ನಂತರ ಸಂದೇಶವನ್ನ ಆಲಿಸೋಣ.
ದೇವ, ನೀನು ಸತ್ರದಲ್ಲಿ ಎದ್ದು ಬಂದಿದ್ದೇವೆ ನನ್ನ ಸ್ವಾಮಿ ಜ್ಞಾಪಕ ಮಾಡಿ. ನಾವು ಸ್ವಾಮಿ ಜ್ಞಾನದಲ್ಲಿ ಪೂರ್ತಿಗೆ ಭಾಗ್ಯವಂತರಿಗೆ ನಾವು ಇನ್ನು ಹಸುರವನ್ನು ತಿಳಿಸುವುದಕ್ಕೆ ನನ್ನಲ್ಲಿ ನಾನು ದೇವ, ಈ ಸಂದರ್ಭದಲ್ಲಿ ಸ್ವಾಮಿ ಕೂಡ ಬಂದ ನನ್ನನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನೀನು ನಮಗೋಸ್ಕರ ಸತ್ತರೊಳಗಿಂದ ಎದ್ದು ಬಂದಿರುವುದನ್ನ ನಾವು ಜ್ಞಾಪಕ ಮಾಡಿಕೊಂಡು ನಾವು ಸ್ವಾಮಿ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆರಾಧಿಸುವಂತೆ ನಮ್ಮೆಲ್ಲರನ್ನ ನೀನು ಬಲಪಡಿಸು ದೇವ. ಇಂದಿನ ಆರಾಧನೆಯಲ್ಲಿ ಪ್ರಸನ್ನತೆಯನ್ನ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟು ನೀವು ಮಹಿಮೆ ಹೊಂದಬೇಕಾಗಿ ನಿನ್ನ ಮಗನು ನಮ್ಮ ರಕ್ಷಕನು ಕಾರ್ಯಕರ್ತನು ಪುನರುತ್ಥಾನಗೊಂಡಿರುವಂತ ಯೇಸು ನಾಮದಲ್ಲಿ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಸಭೆಯವರು ಕೂತ್ಕೊಳ್ಬೇಕಾಗಿ ವಿನಂತಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಪುನರುತ್ಥಾನದ ಹಬ್ಬದ ಶುಭಾಶಯಗಳನ್ನ ತಿಳಿಸುವನಾಗಿದ್ದೇನೆ. ಈಗಾಗಲೇ ಓದಲ್ಪಟ್ಟಂತ ದೇವರ ವಾಕ್ಯದ ಮಾತುಗಳು ಎಜಿಕೇಲ್ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ ಆರಂಭದ 14 ವಾಕ್ಯಗಳನ್ನ ಹಾಗೂ ಸುವಾರ್ಥ ಭಾಗದಲ್ಲಿ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಆರಂಭದ 13 ವಾಕ್ಯಗಳನ್ನ ನಾವು ಈಗಾಗಲೇ ಓದಿ ಕಲಿತಿದ್ದೇವೆ. ಪುನರುತ್ಥಾನದ ಈ ಒಂದು ಸಂದೇಶ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದ್ದನ್ನ ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಮತ್ತಾಯ, ಮಾರ್ಕ, ಲೂಕ ಹಾಗೂ ಯೋಹಾನರು ತಮ್ಮ ಸುವಾರ್ತೆಗಳಲ್ಲಿ ಈ ಒಂದು ಪರಿಚಯದ ಯೇಸು ಸ್ವಾಮಿ ಸತ್ತರೊಳಗಿಂದ ಎದ್ದು ಬಂದೇ ಇದ್ದಾನೆ ಅನ್ನುವಂತ ಸಂದೇಶವನ್ನ ಅವರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. 4 ಸುವಾರ್ತೆಗಳಲ್ಲಿ ಪುನರುತ್ಥಾನದ ಬಗ್ಗೆ ಬರೆಯಲ್ಪಟ್ಟಂತ ವಿಷಯ ಅದು ಪುನರುತ್ಥಾನವನ್ನ ಕೇಂದ್ರವಾಗಿರಿಸಿಕೊಂಡು ಇಲ್ಲಿ 4 ಸುವಾರ್ತಿಕರು ಬರೆಯಲ್ಪಟ್ಟಿದ್ದನ್ನ ನಾವು ಇಲ್ಲಿ ನೋಡುವಾಗ ಕೆಲವೊಂದು ಭಾಗದಲ್ಲಿ ಸ್ತ್ರೀಯರು ಬಂದಿರುವುದನ್ನ, ಕೆಲವೊಂದು ಭಾಗದಲ್ಲಿ ಪುರುಷರು ಬಂದಿರುವುದನ್ನ ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಈಗಾಗಲೇ ಓದಲ್ಪಟ್ಟಂತ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಸ್ತ್ರೀಯರು ಯೇಸುವಿನ ಸಮಾಧಿ ಖಾಲಿಯಾಗಿರುವುದನ್ನು ಕಂಡು ದೂತರ ಸಂದೇಶವನ್ನ ಕೇಳಿಸಿಕೊಂಡದನ್ನ ನಾವು ಈ ಒಂದು ಪರಿಚಿತದಲ್ಲಿ ಕಾಣಿಸುತ್ತೇವೆ. ಪುನರುತ್ಥಾನ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಆತನು ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಆತನು ತಿರುಗಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಿರುವುದನ್ನ ನಾವಿಲ್ಲಿ ಗುರುತಿಸುತ್ತೇವೆ. ಮರಣವನ್ನ ಜಯಿಸಿ ಬರುವುದು. ಇವತ್ತು ನಾವು ನೋಡುವಾಗ ಮನುಷ್ಯನು ತನಗೆ ನೇಮಕವಾಗಿರುವಂತ ವರ್ಷದವರೆಗೆ ಆತನು ಜೀವಿಸಿ ಆತನು ತೀರಿ ಹೋಗ್ತಾನೆ. ಆದ್ರೆ ಆತನಿಗೆ ಪುನರುತ್ಥಾನ ಅನ್ನುವಂಥದ್ದು ಅದು ಯೇಸು ಕ್ರಿಸ್ತನ ಮೂಲಕ ನೇಮಕವಾಗಿ ಕೊಡಬೇಕಾಗಿರುವಂತ ಒಂದು ವಿಷಯ. ಸತ್ಯವೇದದಲ್ಲಿ ನಾವು ನೋಡುವಾಗ ಕೆಲವೊಂದು ವಿಷಯಗಳು ಕೂಡ ಬರೆಯಲ್ಪಟ್ಟಿದೆ. ಅವರು ಕೂಡ ಸತ್ತು ಹೋಗಿದ್ರು, ಯೇಸು ಸ್ವಾಮಿ ಬದುಕಿಸ್ತಾನೆ, ತಿರುಗಿ ಅವರ ಮೂಲಕ ಸೇವೆಯನ್ನ ಆತನು ಮರಣವನ್ನ ಜಯಿಸಿದ್ದೇನೆ, ಮರಣವನ್ನ ಅಧಿಕಾರವನ್ನುಂಟು ಎಂಬುದಾಗಿ ಕೆಲವೊಂದು ಘಟನೆಗಳ ಮೂಲಕ ಯೇಸು ಸ್ವಾಮಿ ತೋರ್ಪಡಿಸಿಕೊಂಡಿದ್ದಾರೆ. ನಾಯನ ಎಂಬ ಊರಿನಲ್ಲಿ ಒಬ್ಬ ಯವನಸ್ಥನನ್ನ ಬದುಕಿಸಿದ್ದನ್ನ ಹಾಗೂ ಲಾಜರನನ್ನ ಬದುಕಿಸಿರುವುದನ್ನ ನಾವು ಈ ಸಂದರ್ಭದಲ್ಲಿ ನಾವು ಕಾಣ್ತೇವೆ. ಹಾಗೂ ಇನ್ನಿತರ ಪರಿಚಯಗಳು ಕೂಡ ಉಂಟು. ಆದ್ರೆ ಅವರು ಕೂಡ ಕೆಲವು ವರ್ಷ ಜೀವಿಸಿ ಲಾಜರನು ಕೂಡ ಯೇಸುಸ್ವಾಮಿಯೊಟ್ಟಿಗೆ ಬೇತಾನದಲ್ಲಿ ಒಂದು ಭೋಜನವನ್ನು ಮಾಡಿ ಆದರೂ ಕೂಡ ತೀರುವುದನೆಂಬುದಾಗಿ ನಮಗೆ ಸತ್ಯವೇದ ಹೇಳ್ತದೆ. ಆದ್ರೆ ಈ ಮಧ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ ಮಾತ್ರ ಮರಣವನ್ನು ಜಯಿಸಿ ಎದ್ದು ಬಂದುವುದರಲ್ಲಿ ಮೊದಲಿಗನು ಎಂಬುದಾಗಿ ಸತ್ಯವೇದ ತಿಳಿಸಿ ಕೊಡುವಂಥದ್ದು.
ಇಲ್ಲಿ ಸಂಪತ್ತಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ, ಕೆಲವರು ಸ್ತ್ರೀಯರು ಯೇಸುವನ್ನ ದೇಹಕ್ಕೆ ಪರಿಮಳ ತೈಲವನ್ನು ಹಚ್ಚುವುದಕ್ಕೋಸ್ಕರ ಬರುವುದನ್ನ ನಾವಿಲ್ಲಿ ಕಾಣಿಸುತ್ತದೆ. ಸಬ್ಬತ್ತಿನ ಆದ ನಂತರ ಯಾವುದು ಸಬ್ಬತ್ತಿನ ಯಾವುದರಿಗೆ? ಶನಿವಾರ. ಮರುದಿನ ಅಂದ್ರೆ ಭಾನುವಾರ. ಆ ದಿನದಂದು ನಾವು ಬರುವಾಗ ಯೇಸು ಸ್ವಾಮಿ ಆ ಸ್ತ್ರೀಯರು ಬರುವುದನ್ನ ಇಲ್ಲಿ ಸುವಾರ್ತಿಕನು ತಿಳಿಸ್ತಾನೆ. ಆದ್ರೆ ಯೇಸು ಸ್ವಾಮಿ ಸಮಾಧಿಯಲ್ಲಿ ಆತನು ಇಲ್ಲ, ಸದ್ರೊಳಗಿಂದ ಆತನ ಏನಾಗಿದ್ದಾನೆ? ಎದ್ದಿದ್ದಾನೆ. ಆದ್ರೆ ಇಲ್ಲಿ ನಮ್ಗೆ ಸಾಕ್ಷೀಕರಿಸುವಂತ ವಿಷಯ ಏನಂದ್ರೆ, ಸ್ತ್ರೀಯರ ಗುಂಪು ಸಾಕ್ಷೀಕರಿಸ್ತದೆ. ದೇಹಕ್ಕೆ ತೈಲವನ್ನು ಹಚ್ಚಲಿಕ್ಕೆ ಬಂದಾಗ ಅಲ್ಲಿ ದೇಹ ಇರಲಿಲ್ಲ ಎಂಬುದಾಗಿ ಹೇಳುತ್ತದೆ. ಖಾಲಿಯಾದಂತ ಸಮಾಧಿ ಸಾಕ್ಷೀಕರಿಸ್ತದೆ ಯೇಸುವಿನ ಪುನರುತ್ಥಾನ. ಯೇಸುವಿಗೆ ಸುತ್ತಲ್ಪಟ್ಟಂತ, ದೇಹಕ್ಕೆ ಸುತ್ತಲ್ಪಟ್ಟಂತ 4 ಮಡಿಗಳು ಕೂಡ ಅಲ್ಲೇನಾಗಿದ್ವು? ಅಲ್ಲೇ ಇದ್ವು ಎಂಬುದಾಗಿ ಸಾಕ್ಷಿ ನಮ್ಗೆ ದೃಢಪಡಿಸ್ತದೆ. ಹಾಗೂ ದೂತನು ಆತನು ಸ್ಪಷ್ಟವಾಗಿ ಹೇಳ್ತಾನೆ ಏನಂದ್ರೆ, ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ, ಹೆದರಬೇಡ್ರಿ, ಕೇಳ್ರಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಜನನವಾದಾಗ ದೂತನಿಗೆ ಹೇಳಿದಂತ ಸ್ವರದಲ್ಲಿ ಈಗ ಮತ್ತೊಬ್ಬನು ದೂತನು ಪುನರುತ್ಥಾನಗೊಂಡಂತ ಸಂದರ್ಭದಲ್ಲಿ ಯೇಸುವಿನ ವಿಷಯದಲ್ಲಿ ಆತನು ಹೇಳ್ತಿದ್ದಾನೆ ಏನಂದ್ರೆ, ಯಾರಾದ್ರೂ ಓದ್ರಿ ಮತ್ತಾಯ ಬರೆದ ಸುವಾರ್ತೆ 28ನೇ ಅಧ್ಯಾಯ. ಇಲ್ಲಿ ನಾವು ನೋಡುವಾಗ ಒಂದು ರೀತಿಯಲ್ಲಿ ದೇವದೂತನು ಆ ಸ್ತ್ರೀಯರಿಗೆ ಆಮಂತ್ರಣ ಕೊಡ್ತಾನೆ, ಬನ್ರಿ ನೋಡ್ರಿ ಆತನ ಇಲ್ಲೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತೊಂದು ವಿಷಯವನ್ನ ಆತನ ಹೇಳ್ತಾನೆ ಏನಂದ್ರೆ, ಹೆದರಬೇಡ್ರಿ ಎಂಬುದಾಗಿ. ಭಯ ಆಗತ್ತಲ್ಲ, ಸತ್ತವರು ಎದ್ದು ಬಂದೇನೆ ಎಂಬುದಾಗಿ ಹೇಳುವಾಗ ಭಯ ಆಗ್ತದಲ್ಲ. ಒಂದು ಕಡೆಗೆ ನಾವು ನೋಡುವಾಗ ಯೇಸುವಿಗೆ ಸತ್ತಿದ್ದಾನೆ ಎಂಬುದಾಗಿ ಅವ್ರು ಏನ್ ಮಾಡಿದ್ದಾರೆ? ಪರಿಮಳ ತೈಲವನ್ನು ಹಚ್ಚಲಿಕ್ಕೆ ಬಂದಿದ್ದಾರೆ. ಆದ್ರೆ ಅವರ ನಿರೀಕ್ಷೆಗೂ ಮೀರಿ ದೇವರು ಒಂದು ಅದ್ಭುತ ಕಾರ್ಯವನ್ನ ಮಗನ ಮೂಲಕ ಆತನು ಕೈಗೊಂಡಿದ್ದಾನೆ. ಅದೇನೆಂದ್ರೆ, ಮರಣವನ್ನೇ ಆತನನ್ನ ನುಂಗ್ಲಿಕ್ಕೆ ಬಿಡ್ಲಿಲ್ಲ. ಯೇಸು ನುಂಗ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಮರಣವನ್ನೇ ಜಯಿಸಿ ಬಂದಂತ ಯೇಸು ಸ್ವಾಮಿ ವಿಷಯದಲ್ಲಿ ಆ ದೂತನು ಹೇಳ್ತಾನೆ ಅಂದ್ರೆ, ಯೇಸು ಹುಡುಕ್ತಿರ ನಂಗೆ ಗೊತ್ತು, ಆದ್ರೆ ಆತನು ಇಲ್ಲಿಲ್ಲ. ಆತನು ಹೇಳಿದಂತೆ ಎದ್ದಿದ್ದಾನೆ. ಕಲ್ಲಾಯದಲ್ಲಿ ಯೇಸು ಸ್ವಾಮಿ ಹಿಂದೆ ಹೇಳಿದ, ನಾನು ಏನ್ ಮಾಡ್ತೇನೆ, 3 ದಿನದಲ್ಲಿ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದ. ಈ ಆಲಯವನ್ನು ಕೆಡುವ್ರಿ, ತಿರುಗಿ ನಾನು 3 ದಿನದಲ್ಲಿ ಕಟ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದ. ಹಾಗೆ ಆಯ್ತು. ಆತನ ದೇಹ ಕೆಡಲ್ಪಡ್ತು. ಆತನಿಗೇನಾಯ್ತು? ಸಮಾಧಿ ಆಯ್ತು. ತಿರುಗಿ 3ನೇ ದಿನದಲ್ಲಿ ತಾನು ಹೇಳಿದಂತೆ ಆತ ಸತ್ರೊಳಗಿಂದ ಎದ್ದು ಬಂದನು ಎಂಬುದಾಗಿ ವಾಕ್ಯ ಪರಿಚಯದ ಸಾಕ್ಷೀಕರಿಸಿದೆ. ಖಾಲಿಯಾದಂತ ಸಮಾಧಿ, ಯೇಸುವಿನ ಬಟ್ಟೆಗಳು ಹಾಗೂ ಸ್ತ್ರೀಯರು ಬಂದಂತ ಕೈಯಲ್ಲಿಟ್ಕೊಂಡು ತಂದಂತ ತೈಲ ಇಲ್ಲೂ ಕೂಡ ಸಾಕ್ಷೀಕರಿಸ್ತದೆ ಏನಂದ್ರೆ, ಆತನು ಇಲ್ಲಿಲ್ಲ, ಎದ್ದಿದ್ದಾನೆ ಎಂಬುದಾಗಿ. ಶಾಸ್ತ್ರದ ಮಾತು ನೆರವೇರುವಂತೆ ಎಲ್ಲೂ ಕೂಡ ಆಯ್ತು. ಹಾಗೆ ಶಾಸ್ತ್ರದ ಮಾತು ನೆರವೇರುವಂತೆ ಯೇಸುವಿಗೆ ಪುನರುತ್ಥಾನ ಕೂಡ ಆಯ್ತು ಎಂಬುದಾಗಿ ನಾವು ಇದನ್ನ ನೋಡುವಾಗ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ. 53ನೇ ಅಧ್ಯಾಯದಲ್ಲಿ ಕೊನೆಯ ವಾಕ್ಯವನ್ನ ಯಾರಾದ್ರೂ ಓದ್ಬೇಕಾಗಿ ತಿಳ್ಕೊಳ್ತೇನೆ. 53. ನೋಡ್ರಿ, ಯೇಸು ಸ್ವಾಮಿ ಈ ವಿಷಯದಲ್ಲಿ ಆತನು ವಿಜ್ಞಾಪನೆ ಕೆಲವು ಪ್ರಶ್ನೆ ಕೇಳಿರ್ತಾರಲ್ಲ. ಪೇತ್ರನ ಪತ್ರಿಕೆಯಲ್ಲಿ ನೋಡುವಾಗ ಯೇಸು ಸ್ವಾಮಿ ಸತ್ತ ಮೇಲೆ ಎಲ್ಲಿ ಹೋದ್ರು ಎಂಬುದಾಗಿ ಈ ಕಾರ್ಯವನ್ನು ಮಾಡ್ಲಿಕ್ಕೆ ಹೋದ್ರು. ಯೇಸು ಸ್ವಾಮಿ ಅವರು ಕೈಕೊಂಡಂತ ಈ ಪವಿತ್ರ ಕಾರ್ಯ ನೋಡುವಾಗ, ನೋವನ ಕಾಲದಲ್ಲಿ ಯಾರೆಲ್ಲ ದೀಕ್ಷಾಸ್ನಾನವನ್ನ ಹೊಂದದೆ ನಾಶವಾಗಿ ಹೋದ್ರು,
ಅವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಯೇಸು ಸ್ವಾಮಿ ಇಳಿದು ಹೋದನೆಂಬುದಾಗಿ ಪತ್ರಿಕೆ ಭಾಗ ಸ್ಪಷ್ಟಪಡಿಸ್ತದೆ. ಪ್ರಿಯರೇ, ಇವತ್ತು ನಮಗೆ ಕೊಡಲ್ಪಡುವಂತ ಅನೇಕ ಪರಿಚಯಗಳು, ಬೋಧನೆಗಳು ಹಾಗೂ ಮಾನಸಾಂತರಕ್ಕೆ ನಡೆಸಲ್ಪಡುವಂತ ಆರಾಧನೆಗಳು ಆ ಸ್ವಾಮಿಯನ್ನ ಸ್ವೀಕರಿಸಿಕೊಳ್ಳುವುದರಲ್ಲಿ, ಸ್ವಾಮಿಯನ್ನ ಧರಿಸಿಕೊಳ್ಳುವುದರಲ್ಲಿ ನಮಗೆ ದೇವರು ಮತ್ತೊಂದು ಅವಕಾಶವನ್ನ ದಯಪಾಲಿಸಿಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತ ವಿಷಯ, ಸತ್ತರೊಳಗಿಂದ ಆತನು ಎದ್ದು ಬಂದೇ ಇದ್ದಾನೆ. ಇವತ್ತು ಕ್ರೈಸ್ತರಿಗೆ ಮರಣ ಅದು ಕೊನೆಯಲ್ಲ, ಪುನರುತ್ಥಾನದ ನಿರೀಕ್ಷೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು. ನಾವು ಕೆಲವೊಂದು ಸಾರಿ ಮರಣದ ವಿಷಯದಲ್ಲಿ ಹಾಗೂ ಅನಾರೋಗ್ಯದ ವಿಷಯದಲ್ಲಿ ನಾವು ನೊಂದುಕೊಂಡು ಬಲಹೀನರಾಗಿ ಇರುವಾಗ ಮರಣ ನಮ್ಮನ್ನು ಯಾವಾಗ ಆವರಿಸಿಕೊಳ್ಳುತ್ತದೆ ಎಂಬುದಾಗಿ ನಾವು ಚಿಂತೆಗೆ ಒಳಪಡ್ತೇವೆ. ಆದರೆ 1 ಕೊರಿಂಥ ಪುಸ್ತಕದಲ್ಲಿ ನೋಡುವಾಗ ಮರಣವೇ ನುಂಗಿ ಹೋಯಿತು, ಮರಣವೇ ಜಯವಾಯಿತು, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಅದು ಪಾಪವೇ ಎಂಬುದಾಗಿ. ಪಾಪದ ಪಾಲಿಗೆ ಬರುವಂತ ಈ ಮರಣ ಅದು ನಮಗೆ ಕ್ರೈಸ್ತರಾಗಿರುವಂತ ನಮಗೆ, ನಾವು ಯೇಸು ಸ್ವಾಮಿಯನ್ನು ಅನುಕರಣೆ ಮಾಡುವಾಗ ಅದು ಅಂತಿಮವಲ್ಲ, ಬದಲು ಪುನರುತ್ಥಾನದ ನಿರೀಕ್ಷೆ ಎಂಬುದಾಗಿ ಅರ್ಥೈಸಿಕೊಳ್ಳಬೇಕು. ಯಾಕೆ ನೋಡುವಾಗ ಇಲ್ಲಿ ಸ್ತ್ರೀಯರು ಕೂಡ ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೆ ಬಂದಾಗ ಅವ್ರಿಗೇನಾಯ್ತು? ಭಯ ಆಯ್ತು, ಹೆದರಿಕೊಂಡು ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಇವತ್ತು ಕೂಡ ನಮಗೆ ಒಂದು ಕಡೆಗೆ ಭಯ ಇರುತ್ತೆ. ಮರಣವನ್ನು ಹೊಂದಿದಂತವರ ವಿಷಯದಲ್ಲಿ ನಮಗೆ ಭಯ ಇರುತ್ತೆ. ಮರಣ ನಮಗೆ ಬರುತ್ತೆ ಎಂಬುದಾಗಿ ನಮಗೆ ಭಯ ಇರ್ತದೆ. ಆದ್ರೆ ಇವುಗಳನ್ನ ಯೇಸು ಸ್ವಾಮಿ ಆತನು ಯಜ್ಞದ ರೂಪವಾಗಿ ಭಯವನ್ನ ಆತನು ನಮ್ಮಿಂದ ತೆಗೆದು ಹಾಕಿದ್ದಾನೆ. ಪುನರುತ್ಥಾನದ ನಿರೀಕ್ಷೆಯನ್ನ ಆತ ನಮಗೆ ಕೊಟ್ಟಿದ್ದಾನೆ. ಕೆಲವೊಮ್ಮೆ ನಮ್ಮ ಆಪ್ತರು ತೀರು ಹೋದಾಗ, ಕೊನೆಯ ತುದಿರಿ ದುನಿಯಾ ಆಗುವಾಗ ಸತ್ತುಗಳು ಏನಾಗ್ತಾರಂತೆ? ಮೊದಲು ಎದ್ದು ಬರ್ತಾರೆ ಅಂತ ಸತ್ಯವೇದ ದೃಢಪಡಿಸುತ್ತದೆ. ಸತ್ತವರಿಗೂ ಕೂಡ ಏನಿದೆಯಂತೆ? ಪುನರುತ್ಥಾನವನ್ನ ಸ್ವಾಮಿ ಒದಗಿಸಿಕೊಡ್ತಾರೆ ಎಂಬುದಾಗಿ ವಾಕ್ಯ ಅದು ನಮಗೆ ತಿಳಿಸಿ ಕೊಡುವಂತದ್ದಾಗಿದೆ. ಪ್ರಿಯ, ಇನ್ನೂ ನಾವು ನೋಡುವಾಗ ಮಾರ್ಕ್ ಬರೆದ ಸುವಾರ್ತೆಯನ್ನ ನಾವು ಹೊರತುಪಡಿಸಿ ಮತ್ತಾಯನ ಬರೆದ ಸುವಾರ್ತೆಗೆ ಬರುವಾಗ ಅಲ್ಲಿ ಹೆದರಬೇಡಿ ಅನ್ನುವಂತ ವಿಷಯಕ್ಕೆ ನೋಡುವಾಗ ಮತ್ತೊಂದು ವಿಷಯವನ್ನ ಅಲ್ಲಿ ತಿಳಿಸಾಗಂದ್ರೆ ಶುಭವಾಗಲಿ ಅಂತ. ಏನಂತೆ? ಶುಭವಾಗಲಿ. ಒಂದು ಕಡೆ ಹೆದರಬೇಡಿ ಎಂಬುದಾಗಿ ಹೇಳಿದಾಗ ನಿಮಗೆ ಶುಭವಾಗಲಿ ಎಂಬುದಾಗಿ ಕೂಡ ಅಲ್ಲಿ ಹೇಳುವುದನ್ನ ನಾನು ನೋಡಿದೆ. 9ನೇ ವಾಕ್ಯವನ್ನ ಓದಬೇಕಾಗಿ ಕೇಳ್ಕೊಳ್ತೇನೆ. ನೋಡ್ರಿ. ನೋಡ್ರಿ, ಯೇಸು ಸ್ವಾಮಿ ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿದಾಗ ಅವರು ಮುಂದೆ ಬಂದು ಏನ್ ಮಾಡಿದ್ರಂತೆ? ಆತನ ಪಾದ ಮುಗಿದು ಆತನಿಗೆ ನಮಸ್ಕಾರ ಮಾಡಿದ್ರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ಮತ್ತೊಂದು ಕಡೆಗೆ ನೋಡುವಾಗ ಯೇಸು ಸ್ವಾಮಿ ಪುನರುತ್ಥಾನವಾಗಿರುವುದನ್ನು ಕಂಡು ಅಲ್ಲಿ ಮರಿಯಳು ನನ್ನ ಸ್ವಾಮಿಯನ್ನು ನೋಡಿದೆ ಎಂಬುದಾಗಿ ಕೇಳಿದಾಗ ಸ್ವಾಮಿ ಏನಂತೆ ಆತನ ಕಂಡು ಮರಿಯಳು ಏನಾದ್ರೆ ಮೊದಲಿಗೆ ಮರಿಯಳು ನಾನು ನೋಡಿದೆಯಾ ಎಂಬುದಾಗಿ. ಆಗ ಸ್ವಾಮಿಯನ್ನ ನೋಡಿದ ತಕ್ಷಣ ಪ್ರಭುನಿ ಎಂಬುದಾಗಿ ಹೇಳ್ತಾರೆ. ನೋಡಿ, ಒಮ್ಮೊಗ್ಲೆ ಆತನವನ್ನ ಪುನರುತ್ಥಾನದ ದರ್ಶನವನ್ನ ಪಡೆದುಕೊಂಡಾಗ ಯೇಸು ಸ್ವಾಮಿ ಹೇಳಿದಂತ ಮಾತು, ನಾನು ಇನ್ನೂ ಕೂಡ ತಂದೆ ಬಳಿಗೆ ಏರಿ ಹೋಗಿಲ್ಲ ಅಲ್ಲ. ಹೀಗೆ ಯೇಸು ಸ್ವಾಮಿ ತನ್ನ ಪುನರುತ್ಥಾನದ ದರ್ಶನವನ್ನ ಆತನು ಕೊಡ್ತಾನೆ ಬರ್ತಾರೆ. ಇವತ್ತು ನಮಗೆ ಕೂಡ ಪುನರುತ್ಥಾನದ ದರ್ಶನ ನಮಗೆ ಕೂಡ ಆಗ್ಬೇಕಾಗಿದೆ. ನಮ್ಮಲ್ಲಿರುವಂತಹ ಭಯ ಅದು ಹೋಗಬೇಕಾಗಿದೆ. ನಮಗೆ ಶುಭವಾಗಬೇಕಾಗಿದೆ. ನಮಗೆ ಪುನರುತ್ಥಾನದ ಪರಿಚಯ ಆಗಬೇಕಾಗಿದೆ. ಇವತ್ತು ನಮಗೆ ಎಲ್ಲವೂ ಕೂಡ ಸಾಕ್ಷೀಕರಿಸಿ ಯೇಸುವಿನ ಸಮಾಧಿ ನೋಡುವಾಗ ಖಾಲಿ ಆಗಿದೆ. ಆತನಿಗೆ ಸುತ್ತಲ್ಪಟ್ಟಂತ ನಾರುಗಟ್ಟೆ ಅದು ಮುಚ್ಚಲ್ಪಟ್ಟಿದೆ. ಆದರೆ ಇವುಗಳ ಮಧ್ಯದಲ್ಲಿ ಗಲಿಲಾಯಕ್ಕೆ ಯೇಸು ಸ್ವಾಮಿ ಹೋಗುವಂತ ಸಂದರ್ಭದಲ್ಲಿ ಯೇಸುವಿನ ಶಿಷ್ಯರು ಕೂಡ
ಪೇತ್ರನು ಆತನ ಮುಂದೆ ಆತನು ಬಂದು ಸ್ವಾಮಿ ಇದ್ದಂತ ಸ್ಥಳವನ್ನ ಸಂದರ್ಶಿಸ್ತಾನೆ. ಆತನಿಗೆ ಮನವರಿಕೆ ಆಗ್ತದೆ. ಆತನು ಹೇಳಿದಂತೆ ಎದ್ದಿದ್ದಾನೆ. ಕೆಲವೊಂದು ಸಾರಿ ಕೆಲವರು ಮಾತುಗಳನ್ನ ಏನ್ ಮಾಡ್ತೇವೆ, ಹಾರಿಕೆ ಮಾತುಗಳನ್ನಾಗಿ ಸ್ವೀಕರಿಸಬಹುದೇ. ಆದ್ರೆ ಶಿಷ್ಯರು ಕೂಡ ಹಾಗೆ ಆಗ್ತದೆ. ಆಗ ಸ್ವಾಮಿ ಅವರಿಗೆ ತನ್ನದೇ ಆಗಿರುವಂತಹ ದರ್ಶನವನ್ನ ಅವ್ರಿಗೆ ಕೊಡುವಾಗ, ಅವರು ಶಿಷ್ಯರಾಗಿ ಇದ್ದಾಗ ಅವ್ರು ಯಾವ ರೀತಿಯಾಗಿದ್ರಲ್ಲ, ಆದ್ರೆ ಯೇಸುವಿನ ಪುನರುತ್ಥಾನದ ದರ್ಶನವನ್ನು ಪಡೆದುಕೊಂಡ ಮೇಲೆ ಅವರು ತಿರುಗಿ ಅವರು ತಮ್ಮದೇ ಆಗಿರುವಂತಹ ಸೇವೆಯನ್ನ ಬಲಿಷ್ಠಗೊಳಿಸಿ ಅವರು ಹತಸಾಕ್ಷಿಗಳಾದರು ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ದರ್ಶನ ಅಥವಾ ಪುನರುತ್ಥಾನದ ದರ್ಶನ ನಮಗೆ ಆಗದೆ ಹೋದ್ರೆ ನಾವು ಎಲ್ಲವನ್ನ ಕಳೆದುಕೊಂಡ ಹಾಗೆ. ಒಂದು ಪುನರುತ್ಥಾನದ ದರ್ಶನ ನಮಗೆ ಆಗಬೇಕಾಗಿದೆ. ಪ್ರಾರ್ಥನಾ ಪೂರ್ವಕವಾಗಿ ಯೇಸು ಇರುವಂತ ಸ್ಥಳಕ್ಕೆ ನಾವು ಬಂದು ಆತನನ್ನ ಆರಾಧನೆ ಮಾಡುವಾಗ ಆತನೊಂದಿಗೆ ನಿನ್ನೆ ಇದ್ದ ಹಾಗೆ ಇವತ್ತು ಎಂದೆಂದಿಗೂ ಸದಾಕಾಲ ಇರುವಾಗ ಅದಕ್ಕೆ ಯೇಸು ಸ್ವಾಮಿ ಒಂದು ಚಿಕ್ಕ ಘಟನೆಯ ಮೂಲಕ ಮರಣದ ಮೇಲೆ ನನಗೆ ಅಧಿಕಾರ ಉಂಟು ಎಂಬುದಾಗಿ ಯೇಸು ಸ್ವಾಮಿ ಲಾಜರನ ಘಟನೆಯ ಮೂಲಕ ಆತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಘಟನೆ ನಮ್ಮೆಲ್ಲರಿಗೆ ಸಹಾಯಕವಾಗಿದೆ. ಪುನರುತ್ಥಾನ ಅದು ನಮಗೆ ಯೇಸು ಸ್ವಾಮಿ ಕೊಡುವಂತ ಒಂದು ಪದವಿ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆತನು ತನ್ನ ಶಿಷ್ಯರನ್ನ ಆತನು ಸೇವೆಗೆ ಕರೆದಾಗ, ಭೂಲೋಕದ ಸೇವೆಯನ್ನು ಮಾಡಲಿಕ್ಕೆ ಶಿಷ್ಯರನ್ನ ಕರೆದಾಗ, ನಂತರ ಯೇಸು ಸ್ವಾಮಿ ಪುನರುತ್ಥಾನದ ನಂತರ ಸ್ತ್ರೀಯರನ್ನ ಸೇವೆಗೆ ನಿಯೋಗಿಸಿದ್ದನ್ನ ಇಲ್ಲಿ ಗಮನ ಹರಿಸಬೇಕಾಗಿದೆ. ಸ್ತ್ರೀಯರು ಮೊದಲು ಯೇಸು ಸ್ವಾಮಿ ಪುನರುತ್ಥಾನದ ಸಂದೇಶವನ್ನ ಅವರು ಕೇಳಲ್ಪಟ್ಟರು. ಯೇಸು ಸ್ವಾಮಿ ಆತನು ಹುಟ್ಟಿ ಬರುವಾಗ ಮೊದಲು ಯಾರಿಗೆ ಕೊಡಲ್ಪಡುತ್ತೋ ಸಂದೇಶ? ಕುರುಬರಿಗೆ ಕೊಡಲ್ಪಟ್ಟಿತು. ಮೂಡನ ದೇಶದವರಿಗೆ ಕೊಡಲ್ಪಟ್ಟಿತು. ಹಾಗೆ ದೇವರು ತನ್ನದೇ ಆಗಿರುವಂತಹ ಸಂದೇಶವನ್ನು ಯಾರಿಗೆ ತಲುಪಿಸಬೇಕೋ, ಯಾವ ಸಂದರ್ಭದಲ್ಲಿ ತಲುಪಿಸಬೇಕೋ ಅವರಿಗೆ ತಲುಪಿಸ್ತಾ ಇದ್ದಂತೆ. ಇವತ್ತು ನಾವು 40 ದಿನ ಉಪವಾಸ ದಿನಗಳನ್ನ ಕೈಗೊಂಡು ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡು ನಾವು ತಿರುಗಿ ಯೇಸು ಕ್ರಿಸ್ತನ ದೇಹ ರಕ್ತದಲ್ಲಿ ಪಾಲು ತೆಗೆದುಕೊಂಡು ಮತ್ತೊಂದು ಸಾರಿ ನಾವು ಪಾಲು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಮಗೆ ತಿರುಗಿ ಮನವರಿಕೆ ಮಾಡಿಕೊಡ್ತಾ ಇದ್ದೇನೆ. ಅದೇನಂದ್ರೆ, ನಾನು ಮರಣವನ್ನ ಜಯಿಸಿ ಇದ್ದೇನೆ ಅಂತ. ಇವತ್ತು ನಮಗೆ ಈ ಪವಿತ್ರ ದಿನ ನಮಗೆ ಆಶಾದಾಯಕವಾಗಿರಲಿ. ಯೇಸುವಿನ ದೇಹ ರಕ್ತದಲ್ಲಿ ನಾವು ಸ್ವೀಕಾರ ಮಾಡಿಕೊಳ್ಳುವಾಗ ಯೇಸುವನ್ನೇ ಧರಿಸಿಕೊಂಡಂತ ಸ್ವಭಾವವನ್ನ ನಾವು ಕೂಡ ಧರಿಸಿಕೊಳ್ಳೋಣ. ಯೇಸು ಸ್ವಾಮಿ ನಮಗೆ ಕೊಡಲ್ಪಟ್ಟಂತ ಈ ಪವಿತ್ರ ದಿನದಲ್ಲಿ ಒಬ್ಬರಿಗೊಬ್ಬರು ಶುಭವಾಗಲಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತೆ ಶುಭ ಕೋರೋಣ. ಭಯದಲ್ಲಿರುವಂತವರಿಗೆ ಹೆದರಬೇಡ್ರಿ, ಕೇಳ್ರಿ ಎಂಬುದಾಗಿ ಯಾವ ರೀತಿಯಾಗಿ ದೂತನು ಸಂದೇಶವನ್ನ ಕೊಟ್ಟನು, ಯಾವ ರೀತಿಯಾಗಿ ಪುನರುತ್ಥಾನದಲ್ಲಿ ದೇವದೂತನು ಸ್ತ್ರೀಯರಿಗೆ ಸಂದೇಶವನ್ನು ಕೊಟ್ಟನು, ಹಾಗೆ ಈ ಪುನರುತ್ಥಾನದಲ್ಲಿ ನಾವು ಇತರರಿಗೆ ಸಂದೇಶವನ್ನು ಕೊಡುವಂತ ಸಾಧನೆಗಳನ್ನಾಗಿ ದೇವರು ನಮ್ಮನ್ನ ರೂಪಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಆದ್ರೆ ಇದೆಲ್ಲವೂ ಕೂಡ ನಡೆದು ಹೋದಾಗ ಎಲ್ಲರೂ ಕೂಡ ಬಂದ್ರು, ಯೇಸುವಿನ ಹಿಂಬಾಲಿಸಿದಂತ ಜನರು ಕೂಡ ಬಂದ್ರು, ಶಿಷ್ಯರು ಸ್ತ್ರೀಯರು ಬಂದ್ರು, ನೋಡಿದ್ರು. ಆದ್ರೆ ಈ ಒಂದು ಘಟನೆಯನ್ನ ರೋಮ್ ಸರ್ಕಾರದವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅನ್ನ ಕಾಯಕರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅವ್ರೇನ್ ಮಾಡಿದ್ರು, ನಾವು ಮುದ್ರೆ ಹೊತ್ತಿದ್ದೇವೆ, ಇದೇಗ ಆದ್ರೆ ಧರ್ಮಶಾಸ್ತ್ರದನ್ನೂ ಮೀರಿ ಯೇಸು ಸ್ವಾಮಿ ತನ್ನ ಅದ್ಭುತ ಕಾರ್ಯವನ್ನ ಆತನು ನೆರವೇರಿಸಿಕೊಟ್ಟಿದ್ದಾನೆ. ಇವತ್ತು ಕೂಡಿ ಬಂದಂತ ನಮ್ಮೆಲ್ಲರಿಗೆ ಪ್ರಶ್ನಾರ್ಥಕವಾಗಿರದೆ ಪರೀಕ್ಷಿಸಿಕೊಳ್ಳುವಂತ ದಿನವನ್ನಾಗಿ ದೇವರು ಮಾರ್ಪಡಿಸಿದೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಇದೇ ಭಕ್ತಿಯಿಂದ, ಇದೇ ಪ್ರಾರ್ಥನೆಯಿಂದ ಪುನರುತ್ಥಾನಗೊಂಡಿರುವಂತ ಯೇಸು ಸ್ವಾಮಿಯನ್ನ ನಾವು ಹಿಂಬಾಲಿಸೋಣ. ನೋಡ್ರಿ, ಮೊದಲು ಕ್ರೈಸ್ತರು ಎಂಬ ಹೆಸರಲ್ಲಿ ಬಂದಂತೆ ಅಂತ್ಯೋಕ್ಯದ ಹೇಗೆ ಬಂತು? ಎಲ್ಲಾ ಘಟನೆಗಳು ಕೇಳಿಸಲ್ಪಟ್ಟು ಪರಿಶೀಲಿಸಲ್ಪಟ್ಟವು, ಎಲ್ಲವೂ ಕೂಡ ಆದ ನಂತರ ಕ್ರೈಸ್ತರು ಯೇಸು ಸ್ವಾಮಿ ಪುನರುತ್ಥಾನವನ್ನ ಬಲವಾಗಿ ಹಿಡಿದುಕೊಂಡು
ಏ ಸ್ವಾಮಿ, ಆತನು ಸತ್ತೊಳಗಿಂದ ಎದ್ದು ಬಂದೇ ಇದ್ದಾನೆ ಸಂದೇಶವನ್ನ ನಂಬಿದ್ದರಿಂದ ಎಲ್ಲ ಕಾರ್ಯಗಳು ಅವು ಆಶೀರ್ವಾದದಿಂದ ತುಂಬಿಸಲ್ಪಟ್ಟಿವೆ. ಹೀಗಾಗುವಂತೆ ಕೂಡಿ ಬಂದಂತ ನಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ, ಬಲಪಡಿಸಲಿ. ಹಾಗೂ ಈ ಪುನರುತ್ಥಾನ ನಮಗೆ ಇನ್ನೂ ಹೆಚ್ಚಾಗಿ ಯೇಸುವಿನ ಬಳಿಗೆ ಕೊಂಡೊಯ್ಯಲೆಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿರ್ತೀವಿ. ದೇವರು ಆತನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ಯೇಸು ಕ್ರಿಸ್ತನಲ್ಲಿ ತಂದೆಯ ದೇವರೇ, ನಿನ್ನ ಘನಗಳ ನಾಮಕ್ಕೆ ಸ್ತೋತ್ರ ಕೃತಜ್ಞತೆಗಳನ್ನ ಸಮರ್ಪಿಸುತ್ತೇವೆ. ಈ ಪುನರುತ್ಥಾನದ ಹಬ್ಬದ ದಿನದಂದು ದೇವ, ನೀನು ಸತ್ತರೊಳಗಿಂದ ಎದ್ದು ಬಂದಿದ್ದೀಯಲ್ಲ, ಮರಣವನ್ನ ನೀನು ಜಯಿಸಿದ್ದಿ. ಆತನು ಇಲ್ಲಿಂದ ಖಾಲಿಯಾದಂತ ಸಮಾಧಿ, ಹೌದು ದೇವ, ಶಿಷ್ಯರ ಸಾಕ್ಷಿ, ಸ್ತ್ರೀಯರ ಸಾಕ್ಷಿ, ನಾರುಬಟ್ಟೆ ಇವೆಲ್ಲವೂ ಕೂಡ ಪುನರುತ್ಥಾನದ ಸಾಕ್ಷಿಯ ಸಂಕೇತವಾಗಿ ನಮ್ಮ ಮುಂದೆ ನೀನು ಇಟ್ಟಿ. ಹಾಗೂ ಹೊರಟ ನೀನು ನಮಗೆ ಶುಭವಾಗಲಿ ಎಂಬುದಾಗಿ ಕೂಡ ನೀನು ಹಾರೈಸಿದಿ. ಈ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನ ಮನಗಂಡವರಾಗಿ ನಾವು ನೀನು ಹಿಂಬಾಲಿಸುವುದರಲ್ಲಿ ಕರ್ತನೆ 30 ವರ್ಷ 60 ವರ್ಷ ಫಲ ಕೊಡುವಂತ ನಮ್ಮ ಮಕ್ಕಳನ್ನಾಗಿ ಕರ್ತ ನಮ್ಮನ್ನು ನೀನು ರೂಪಿಸಿ. ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಂತ ಎಲ್ಲಾ ನನ್ನ ಪ್ರಿಯ ಮಕ್ಕಳಿಗಾಗಿ ವಂದನೆಗಳು. ಎಲ್ಲರಲ್ಲಿ ಕರ್ತನೆ ನೀನು ಶುಭಾಶಯಗಳನ್ನ ಪುನರುತ್ಥಾನದ ಮೂಲಕ ತಿಳಿಸಿದ್ದಕ್ಕಾಗಿ ವಂದನೆಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥನೆಯನ್ನ ನಿನ್ನ ಮಗನು ರಕ್ಷಕನು ಕಾರ್ಯಕರ್ತನು ಪುನರುತ್ಥಾನಗೊಂಡಿರುವಂತ ಯೇಸುವಿನ ನಾಮದಲ್ಲಿ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಹಾಡುವಂತ ಸಂಗೀತದಲ್ಲಿ 154ನೇ ಸಂಗೀತವನ್ನ ರಾಗ ಮಾಡೋಣ. ಹಾಡುವಂತ ಸಂಗೀತ 154. ಆರಂಭದ 2 ಚರಣಗಳನ್ನ ರಾಗ ಮಾಡೋಣ. ದೇವರೆಮ್ಮ ಮಧ್ಯೆ ಇರುತ್ತಿರಲಾಗಿ ಪ್ರಾರ್ಥಿಸೋಣ ಭಕ್ತರಾಗಿ, ಹೌದು ದೇವರಲ್ಲಿ ಆತ ಗಡ್ಡ ಬಿದ್ದು ಧ್ಯಾನಿಸೋಣ ಸುಮ್ಮನಿದ್ದು. ಆರಂಭದ 2 ಚರಣಗಳನ್ನ ರಾಗ ಮಾಡೋಣ. ದೇವರೇ
ನಾವೆಲ್ಲರೂ ಎದ್ದು ನಿಂತುಕೊಂಡು ಪ್ರಭು ಕಲಿಸ್ತಾರೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪುಸ್ತಕದಿಂದ ನೆನೆಸಲ್ಪಡಲಿ. ಮುಂಚಿತು ಪರಲೋಕದಲ್ಲಿ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಹಲವು ಸಾಗರ ಸ್ವಾಮಿ. ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸುವಿನ ಕೃಪೆಯು, ತಂದೆ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸದಾಕಾಲ ತಲೆಬಾಗಿರುವ ಎಲ್ಲಾ ನಿನ್ನ ಪ್ರಿಯ ಮಕ್ಕಳೊಟ್ಟಿಗೂ, ಸಭೆಯಲ್ಲಿ ಕುಟುಂಬದೊಟ್ಟಿಗೂ ಸ್ವಾಮಿ, ನಡೆದು ಬಂದಿರುವಂತ ನಿನ್ನ ಸಭಕ್ತರೊಟ್ಟಿಗೂ ನಿರಂತರವಾಗಿರಲಿ. ಆಮೇಲೆ ಈಗ ಕರ್ತನ ಭೋಜನದ ಆರಾಧನೆ